ಬಿಗ್ ಬಾಸ್ ಫಲಿತಾಂಶದ ಬಗ್ಗೆ ಮಾತಾಡೋದಾದ್ರೆ ಕಳೆದ 3 ಸೀಸನ್ಗಳಿಗೆ ಹೋಲಿಸ್ಕೊಂಡ್ರೆ ಸೊ ಈ ಸೀಸನ್ ಅಲ್ಲಿ ಒಬ್ಬ ಕಾಮನ್ ಮ್ಯಾನ್ ಕಂಟೆಸ್ಟ್ ಮಾಡಿದ ಒಳ್ಳೆ ಹುಡುಗ ಪ್ರಥಮ್ ಅಂತ ಹೇಳಿದ್ದಾರೆ, ಅವ್ರು ಗೆದ್ದಿರೋಂಥದ್ದು ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತದೆ ಬಿಗ್ ಬಾಸ್ಗೆ. ಈ ಜನಾದೇಶನ ಒಪ್ಕೊಂಡಿದ್ದಾರೆ, ಸೊ ವೋಟಿಂಗ್ ಅಲ್ಲಿ ಹೆಚ್ಚು ಮಾಧ್ಯಮ ಸಿಕ್ಕಿದೆ, ಈ ರೀತಿಯ ಒಂದು ಕಮೆಂಟ್ಸ್ಗಳು ಪಾಸಿಟಿವ್ ಆಗಿ ಸಿಗ್ತಾ ಇರುವಂತ. ಏನ್ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಗೆ? ಇಲ್ಲ, ಅದು ಸಂತೋಷ ಆಗುತ್ತೆ. ನನಗೆ ಪ್ರತಿ ಸೀಸನ್ ರಿಸಲ್ಟ್ ಕೂಡ ಸಂತೋಷ ಅಥವಾ ದುಃಖ ಅಂತ ಇಲ್ಲ ಅದರಲ್ಲಿ. ಅಂದರೆ ಒಂದು ರಿಸಲ್ಟ್ ಬರುತ್ತೆ, ಆ ರಿಸಲ್ಟನ್ನು ನಾನು ಅನೌನ್ಸ್ ಮಾಡ್ತೀನಿ. ಅಂದರೆ ನನಗೆ ಅನೇಕರು ಈ ಲೀಡ್ ಅಪ್ ಟು ಫಿನಾಲೆ ಏನಿತ್ತು, ಫಿನಾಲೆ ವಾರ ತುಂಬ ಜನ ನನ್ನನ್ನು ಇವ್ರನ್ನ ಗೆಲ್ಲಿಸ್ಬೇಡಿ ಅಥವಾ ಇವ್ರನ್ನ ಗೆಲ್ಲಿಸಿ ಅಂತ ನನಗೆ ಮೆಸೇಜ್ಗಳನ್ನು ಕಳಿಸಿದ್ರು, ಜನ ನನ್ನ ಹತ್ರ ಹೇಳಿದರು. ಆದರೆ ನಾನು ಏನು ಹೇಳ್ತೀನಿ ಅಂದರೆ, ಇದು ಗೆಲ್ಲಿಸೋದು ಅಥವಾ ಸೋಲ್ಸೋದು ಅದು ಬಿಗ್ ಬಾಸ್ ಕೈಯಲ್ಲಿಲ್ಲ ಅಥವಾ ಬಿಗ್ ಬಾಸ್ ಮಾಡುವ ತಂಡದ ಕೈಯಲ್ಲೂ ಇಲ್ಲ. ಇದು ಇರೋದು ವೋಟ್ ಮಾಡುವ ಜನರ ಕೈಯಲ್ಲಿ. ಸೊ ಯಾರು ಹೆಚ್ಚು ವೋಟ್ಗಳನ್ನು ಪಡೀತಾರೋ ಅವರು ಗೆಲ್ತಾರೆ. ಆದರೆ ಈ ಸಾರಿ ನಾನು ಒಂದಂತೂ ಮಾಡಿದ್ದೆ, ಯಾವುದೇ ರೀತಿಯಲ್ಲಿಯೂ ಮ್ಯಾನಿಪ್ಯುಲೇಷನ್ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯ ತಂತ್ರಗಳನ್ನು ನಾವು ಅಪ್ಲೈ ಮಾಡಿದ್ವಿ. ಅದಂತೂ ಖಂಡಿತವಾಗಿ ವರ್ಕೌಟ್ ಆಗಿದೆ. ಮತ್ತು ಅದರಿಂದಾಗಿ ಹೆಚ್ಚಿನ ಜನಾದೇಶ ಇರುವ ಪ್ರಥಮ್, ಅಂದರೆ ನೀವು ಸುಮ್ಮನೆ ಸೋಷಿಯಲ್ ಮೀಡಿಯಾ ನೋಡಿದ್ರು ಅಥವಾ ಜನರನ್ನು ಸುಮ್ಮನೆ ಮಾತಾಡ್ಸಿದ್ರು, ನೀವೇ ಒಂದು ಸರ್ವೆ ಮಾಡಿದ್ರು, ಎಲ್ಲ ಕಡೆ ಬಂದ ಒಂದೇ ಹೆಸರು ಪ್ರಥಮ್. ಸೊ ಅವರೇ ಕೊನೆಗೂ ಈ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ, ಗೆಲ್ಲೋ ಥರ ಆಯಿತು. ಸೊ ಯಾರೇ ಪ್ರಶಸ್ತಿ ಗೆಲ್ಲಿ ಅದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಅದನ್ನು ಜನ ಕೂಡ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಪ್ರಥಮ್ ಗೆದ್ದ ಆದಮೇಲೆ ದುಡ್ಡನ್ನು ದಾನ ಮಾಡಿರೋದು ಕೂಡ ಒಳ್ಳೆಯ ಮೆಚ್ಚುಗೆ ತಗೊಂಡಿದೆ. ಅಷ್ಟು ದಿನದ ಕಷ್ಟದ ನಂತರ ಬಂದಿರುವ ಅಷ್ಟು ದುಡ್ಡನ್ನು ಹಾಗೆ ಕೊಟ್ಬಿಡೋದಿದೆಯಲ್ಲ, ಅದು ನನಗೊಂದು ಲೆವೆಲಲ್ಲಿ ಬಹಳ ಆಶ್ಚರ್ಯ ಆಯಿತು ಪ್ರಥಮ್ ಅವ್ರು ಮಾಡಿದ್ದು. ನಿನ್ನೆ ಅವ್ರು ಇಲ್ಲಿ ಬಂದಿದ್ರು, ಅವರಿಗೂ ಕೇಳಿದೆ, ಅದನ್ನು ನೀವು ಒಂದು ಉತ್ಸಾಹದಲ್ಲಿ ಅದನ್ನು ಹೇಳಿಬಿಟ್ರೆ ಅಥವಾ ನಿಜವಾಗ್ಲೂ ಅಂತ ಹೇಳಿದ್ರ ಅಂತ. ಇಲ್ಲ ಸರ್, ಇದು ನನ್ನ ಮಾತು ಅಂದರೆ ಮಾತು, ನಾನು ಉತ್ಸಾಹದಲ್ಲಿ ಹೇಳಿದ್ದಲ್ಲ, ಅದು ಬಹಳ ಯೋಚನೆ ಮಾಡಿ ಹೇಳಿರೋದು. ಮತ್ತು ನನಗೆ ಅದರಿಂದ 1 ರೂಪಾಯೂ ನನಗೆ ತಗೊಳಕ್ಕೆ ಇಷ್ಟ ಇಲ್ಲ. ಅದು ಜನರಿಗೆ ಹೋಗಲಿ, ಯೋಧರಿಗೆ ಹೋಗಲಿ, ಅಥವಾ ಅವರು ಏನೇನು ಹೇಳಿದ್ದಾರೆ ವೇದಿಕೆ ಮೇಲೆ ಅವರೆಲ್ಲರಿಗೂ ಹೋಗಲಿ ಅನ್ನೋ ಮಾತನ್ನು ಹೇಳಿದರು. ತುಂಬ ಸಂತೋಷಪಟ್ಟೆ ನಾನು. ಯಾಕೆಂದರೆ ಇಷ್ಟು ದಿನದ ಕಷ್ಟವನ್ನು ಅವರ ಹಣವನ್ನು ಅಲ್ಲಿ ಕೊಡೋ ಮೂಲಕ ಇನ್ನಷ್ಟು ದೊಡ್ಡವರಾದರು ಪ್ರಥಮ ಅಂತ ಅನಿಸ್ತು ನನಗೆ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.